ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲ್ಲೂಕಿನ ಶನಿವಾರ ಸಂತೆಯಲ್ಲಿ ಸುಮಾರು 2 ತಿಂಗಳಿನಿಂದ ಭಾರತ್ ಗ್ಯಾಸ್ ಗ್ರಾಹಕರಿಗೆ ನೀಡದ ಏಜೆನ್ಸಿಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕೊಡಗು ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾರ ನೇತೃತ್ವದಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆಯ ಮುಖ್ಯಸ್ಥರಿಗೆ ಮನವಿ ಪತ್ರವನ್ನು ನೀಡಿ ಈ ಕೂಡಲೇ ಶನಿವಾರ ಸಂತೆಯ ಗ್ರಾಹಕರಿಗೆ ಭಾರತ್ ಗ್ಯಾಸ್ ವಿತರಣೆ ಮಾಡಬೇಕು, ಇಲ್ಲವಾದರೆ ಏಜೆನ್ಸಿಯನ್ನು ಮುಚ್ಚಬೇಕೆಂದು ಪಟ್ಟು ಹಿಡಿದರು. ಹೌದು, ಒಳ್ಳೇದಾಯ್ತು ನೀವೀಗ ಬಂದಿದ್ದು. ಪ್ರತಿ ಸರಿ ಇದು ಕಳಿಸಿರೋದು ನೋಡಿ ಕ್ಲೋಸ್ ಮಾಡಿದ್ದಾರೆ. ನಿಮ್ಮ ಮನೆಗೆ ಬಂದಂತ ಡೆಲಿವರಿ ಬಾಯ್ಸ್ ಕೊಟ್ಟು ಸೈನ್ ಮಾಡ್ತಾರೆ, ಹೌದಿಲ್ಲ? ಬುಕಿಂಗ್ ಮಾಡಿದ್ದು ಹೇಳ್ತಾ ಇದ್ದಾರಲ್ಲ ಇವರೇ. ಹೌದು ಹೌದು ಸರ್, ಹೌದು ಹೌದು, 2 ತಿಂಗಳಿಂದ ಸರ್. ಸರ್ ಈಗ ನೋಡಿ, ಅವ್ರು ನೆನ್ನೆ ಇವತ್ತು ಬಂದಿರಲ್ಲ, ಎಲ್ಲರೂ 2 ತಿಂಗಳಿಂದ ಬಂದಿರೋದು. ನಾನು ಅಣ್ಣ ನೀವೆಲ್ಲಿಂದ ಬಂದಿರೋದು? ಅಣ್ಣ ನೀವೆಲ್ಲಿಂದ ಬಂದಿರೋದು? ಎಷ್ಟು ತಿಂಗಳಾಯ್ತು ನೀವು ಸರ್? ಅಣ್ಣ ಅಣ್ಣ ಇಲ್ಲ ಸರ್, ಇವ್ರು ಮಾಡಿಸಲ್ಲ ಸರ್. ಪ್ರತಿ ವರ್ಷ ಇವ್ರದ್ದು ಇದೇ ಕಂಪ್ಲೇಂಟ್ ಸರ್. ಮಾಡಲ್ಲ ಸರ್, ಮಾಡಲ್ಲ. ಒಂದು 15 ದಿನದ 2 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ ಇವರಿಗೆ, ಆದ್ರೂ ಕೂಡ ಸುಧಾರಿಸ್ಕೊಳ್ತಾ ಇಲ್ಲ ಅಂದ್ರೆ ಮಾಡಲ್ಲ ಸರ್. ಬರೀ ಇವ್ರದ್ದು ಅದೇ ಕಂಪ್ಲೇಂಟ್, ಮಾಡೋದೇ ಇಲ್ಲ ಸರ್. ಪಾಪ ನೋಡಿ, ಪಾಪದವರೆಲ್ಲ ಬಂದಿಲ್ಲ, ಒಂದು ವಿಕಲಚೇತನರೆಲ್ಲ ಬಂದು ನಿಂತ್ಕೋತಾರೆ ಸರ್. ಒಂದು ಮಾಡಿ ಈಗ ನಿಯರೆಸ್ಟ್ ಬುಕಿಂಗ್ ಎಷ್ಟಿದೆ ತೋರಿಸಿ ನನಗೆ, ಸರ್ ಈಗ ಅಂಗಡಿ ಓಪನ್ ಮಾಡಬೇಕು, ಇಲ್ಲ ಸೀಸ್ ಆಗ್ಬೇಕು ಸರ್, ಯಾವ್ದಾದ್ರು ಒಂದಾಗ್ಬೇಕು ಸರ್, ಅಷ್ಟೇ ನಮ್ಮ ವೇದಿಕೆಯಿಂದ ಕೇಳ್ಕೊತೀವಿ ಸರ್. ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಉಂಟು. ಆಗ ಆ ಗೋಡನ್ಗೆ ಹೋಗಿ ತೊಂದರೆ ಪಡಬೇಕಾ? ಹಾಂ ನೋಡಿ ಕೇಳಿ. ಹಾಂ, 200 ರೂಪಾಯಿ ಇಲ್ಲಿಂದ ಆಟೋ ಖರ್ಚು ಮಾಡಬೇಕು ಸರ್. 200 ರೂಪಾಯಿ ಆಟೋ ನೋಡಿ, ಅವರೆಲ್ಲ ಕೇಳ್ತಿದ್ದಾರೆ, ಕೇಳಿ ಸರ್ ಅವ್ರನ್ನ. ಹಾಂ ಮತ್ತೆ ಕೇಳಿ. ಹಾಂ ಹಾಂ 200 ರೂಪಾಯಿಗೆ ಸರ್. ಸರ್ ಆಗಲ್ಲ ಸರ್, ಮನೆಗೆ ಬರ್ತಲ್ಲ ಸರ್. 200 ರೂಪಾಯಿ ಗೋಡಾನಿ ಖರ್ಚು ಆಗಬೇಕು. ನಾನಂತೂ ಸುಮ್ಮನಿರಲ್ಲ ಸರ್. ಹಾಂ ಅದೇ ಇಲ್ಲ ಸರ್, 2 ತಿಂಗಳಾಯ್ತು ಸರ್, ಕೊಡ್ತಾ ಇಲ್ಲ. ಬರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಬಂದಿದ್ದಾನೆ. ಹಾಂ ಈಗ ಸಮಸ್ಯೆ ಆಲಿಸಿ ನೋಡೋಣ. ಇಲ್ಲ ನಾನು ಬುಡ ವಿಚಾರ ಇಲ್ಲ ಸರ್, ದಯವಿಟ್ಟು ನೀವೆಲ್ಲ ಇದನ್ನ ಒಂದು 4 ಒಬ್ರು ಕೆಲಸ ಬಿಟ್ಟು ನಾವು ರೈತರು, ನಾವು ಒಂದು ದಿನ ಸಂದ ಬಿಟ್ರೆ ಅದ್ಯಾವ ಲೆಕ್ಕಾಚಾರ ನಿಲ್ಲಿಸ್ತಲೇ ಹೋಗ್ಬಿಟ್ರೆ ಎಣ್ಣೆ ಮಾಡಿರೋದು. ನಾಳೆ ಡೈರೆಕ್ಷನ್ಸ್ ಕೊಡಿ, ಪಬ್ಲಿಕ್ ಜೊತೆ ಸೌಜನ್ಯಯುತವಾಗಿ ವರ್ತಿಸ್ಬೇಕು.